ಓಂ ನಮೋ ವೆಂಕಟೇಶಾಯ ನಮಃ. ನಮ್ಮ ಪ್ರತಿಯೊಬ್ಬ ವಾಹಿನಿಯ ವೀಕ್ಷಕರಿಗೆ ಆ ನಮ್ಮ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಆಶೀರ್ವಾದವಿರಲಿ. ನಮ್ಮ ವೃಷಭರಾಶಿ ದಿನನಿತ್ಯ ಜೀವನ ಮತ್ತು ಅದೃಷ್ಟದ ಸಂಪೂರ್ಣ ವಿವರಣೆ. ವೃಷಭರಾಶಿಯವರು ಸಾಮಾನ್ಯವಾಗಿ ಶಾಂತ ಸ್ವಭಾವದವರು. ಇವರ ಮನಸ್ಸು ತುಂಬಾ ಗಂಭೀರವಾಗಿರುತ್ತದೆ. ಯಾರ ಮೇಲಾದರೂ ಒಮ್ಮೆ ಪ್ರೀತಿ, ನಂಬಿಕೆ ಇಟ್ಟರೆ ಜೀವನ ಪೂರ್ತಿ ಅವರನ್ನು ಬಿಡುವುದಿಲ್ಲ. ಇವರು ಹೊರಗೆ ಕಠಿಣವಾಗಿ ಕಾಣಿಸಿದರೂ ಒಳಗೆ ತುಂಬಾ ಮೃದುವಾದ ಹೃದಯ ಹೊಂದಿರುವವರು. ಕುಟುಂಬ, ಹಣ, ಗೌರವ ಮತ್ತು ನೆಮ್ಮದಿಗೆ ಹೆಚ್ಚಿನ ಮಹತ್ವ ಕೊಡುವವರು. ಇವರ ಜೀವನದಲ್ಲಿ ಎಷ್ಟು ಕಷ್ಟ ಬಂದರೂ ಸಹನೆ ಕಳೆದುಕೊಳ್ಳದೆ ಮುಂದೆ ನಡೆಯುವ ಗುಣ ಇವರ ದೊಡ್ಡ ಶಕ್ತಿ. ವೃಷಭರಾಶಿಯವರ ದಿನ ಸಾಮಾನ್ಯವಾಗಿ ಬೆಳಗ್ಗಿನಿಂದಲೇ ಕೆಲಸದ ಒತ್ತಡದಿಂದ ಆರಂಭವಾಗುತ್ತದೆ. ಆದರೆ ಇವರು ಯಾವುದನ್ನೂ ಅರೆಮಾರಿಯಾಗಿ ಮಾಡುವವರಲ್ಲ. ಕೆಲಸವನ್ನು ನಿಧಾನವಾಗಿ ಆದರೆ ಪಕ್ಕಾ ರೀತಿಯಲ್ಲಿ ಮುಗಿಸುತ್ತಾರೆ. ಇವರಿಗೆ ಸಮಯದ ಬೆಲೆ ಗೊತ್ತಿರುತ್ತದೆ. ಯಾರಿಗೂ ತಲೆಬಾಗದೆ ತಮ್ಮ ಶ್ರಮದಿಂದ ಬದುಕು ಕಟ್ಟಿಕೊಳ್ಳುವ ಆಸೆ ಇವರಲ್ಲಿ ಹೆಚ್ಚು. ಇವರ ಜೀವನದಲ್ಲಿ ಹಣದ ಏರುಪೇರುಗಳು ಬಂದರೂ ಕೊನೆಗೆ ಸ್ಥಿರವಾದ ಜೀವನ ಸಿಗುತ್ತದೆ. ಆರಂಭದಲ್ಲಿ ಕಷ್ಟ ಕಂಡರೂ ಮಧ್ಯವಯಸ್ಸಿನ ನಂತರ ಉತ್ತಮವಾದ ಅಭಿವೃದ್ಧಿ ಕಾಣುತ್ತಾರೆ. ಇವರು ದುಡಿಯುವ ಶಕ್ತಿ ಹೆಚ್ಚು ಹೊಂದಿರುವುದರಿಂದ ಕೃಷಿ, ವ್ಯಾಪಾರ, ಹಣಕಾಸು, ಜಮೀನು, ಕಟ್ಟಡ, ವಾಹನ, ಬಂಗಾರ ಸಂಬಂಧಿತ ಕೆಲಸಗಳಲ್ಲಿ ಯಶಸ್ಸು ಪಡೆಯುತ್ತಾರೆ. ವೃಷಭರಾಶಿಯವರು ಒಮ್ಮೆ ನಿರ್ಧಾರ ಮಾಡಿದರೆ ಅದನ್ನು ಬದಲಾಯಿಸುವುದು ಕಷ್ಟ. ಹಠ ಸ್ವಭಾವ ಕೆಲವೊಮ್ಮೆ ಇವರಿಗೆ ಸಮಸ್ಯೆ ತರುತ್ತದೆ. ಆದರೆ ಅದೇ ಹಠವನ್ನು ಸರಿಯಾದ ದಾರಿಯಲ್ಲಿ ಬಳಸಿದರೆ ದೊಡ್ಡ ಮಟ್ಟದ ಯಶಸ್ಸು ಸಿಗುತ್ತದೆ. ಇವರಿಗೆ ನಂಬಿಕೆ ದ್ರೋಹ ಮಾಡಿದವರನ್ನು ಕ್ಷಮಿಸುವುದು ತುಂಬಾ ಕಷ್ಟ. ಇವರ ಜೀವನದಲ್ಲಿ ಪ್ರೀತಿ ತುಂಬಾ ಮುಖ್ಯ. ಪ್ರೀತಿಸಿದವರಿಗಾಗಿ ಏನಾದರೂ ತ್ಯಾಗ ಮಾಡಲು ಸಿದ್ಧರಾಗಿರುತ್ತಾರೆ. ಕುಟುಂಬದವರ ಸಂತೋಷಕ್ಕಾಗಿ ದುಡಿಯುತ್ತಾರೆ. ಮನೆಯಲ್ಲಿರುವವರ ಕಷ್ಟ ಇವರಿಗೆ ತಾಳಲಾಗದು. ಕೆಲವೊಮ್ಮೆ ತಮ್ಮ ಸಮಸ್ಯೆಯನ್ನು ಯಾರಿಗೂ ಹೇಳದೆ ಒಳಗೆ ಒಳಗೆ ಕಳವಳಪಡುವ ಸ್ವಭಾವವೂ ಇರುತ್ತದೆ. ವೃಷಭರಾಶಿಯವರ ಒಳ್ಳೆಯ ಗುಣಗಳು: ಸಹನೆ ಹೆಚ್ಚು, ಹಣ ಉಳಿಸುವ ಗುಣ, ಕುಟುಂಬ ಪ್ರೀತಿ, ಮಾತಿನಲ್ಲಿ ಸತ್ಯತೆ, ದುಡಿಯುವ ಶಕ್ತಿ, ಭರವಸೆ ಇಟ್ಟವರನ್ನು ಕಾಪಾಡುವ ಗುಣ, ಕಷ್ಟ ಬಂದರೂ ಕುಗ್ಗದ ಮನಸ್ಸು. ವೃಷಭರಾಶಿಯವರ ದುರ್ಬಲತೆ: ಹಠ ಸ್ವಭಾವ, ಬೇಗ ಕೋಪ ಬರುವುದು. ನಮಸ್ಕಾರ ಸ್ನೇಹಿತರೆ, ನಿಮ್ಮ ರಾಶಿ ಭವಿಷ್ಯ, ಜ್ಯೋತಿಷ್ಯ ಪರಿಹಾರಗಳು ಮತ್ತು ಜೀವನ ಮಾರ್ಗದರ್ಶನಕ್ಕಾಗಿ ಈಗಲೇ ಜ್ಯೋತಿಷ್ಯ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಹೊಸ ವಿಡಿಯೋಗಳು ನಿಮ್ಮ ಅದೃಷ್ಟವನ್ನು ಬದಲಾಯಿಸಲು ಸಹಾಯ ಮಾಡುತ್ತವೆ. ಯಾರ ಮಾತನ್ನೂ ಸುಲಭವಾಗಿ ಒಪ್ಪದಿರುವುದು, ಮನಸ್ಸಿನ ನೋವನ್ನು ಒಳಗೆ ಇಟ್ಟುಕೊಳ್ಳುವುದು, ಹೆಚ್ಚು ಯೋಚನೆ ಮಾಡುವುದು. ಇವರ ಜೀವನದಲ್ಲಿ ಕೆಲವೊಮ್ಮೆ ಆಕಸ್ಮಿಕ ಹಣದ ಸಮಸ್ಯೆಗಳು ಬರುತ್ತವೆ. ಎಷ್ಟೇ ದುಡಿದರೂ ಹಣ ಕೈಯಲ್ಲಿ ಉಳಿಯದ ಸಂದರ್ಭ ಎದುರಾಗಬಹುದು. ಇದರಿಂದ ಮನಸ್ಸಿಗೆ ಬೇಸರ ಬರುತ್ತದೆ. ಆದರೆ ಇವರಿಗೆ ದೇವರ ಅನುಗ್ರಹ ಇದ್ದರೆ ಆ ಸಮಸ್ಯೆಗಳು ನಿಧಾನವಾಗಿ ದೂರವಾಗುತ್ತವೆ. ದೇವಸ್ಥಾನಕ್ಕೆ ಹೋದರೆ ವೃಷಭರಾಶಿಯವರಿಗೆ ಹೆಚ್ಚು ಒಳ್ಳೆಯದು. ತಿರುಪತಿ ಶ್ರೀ ವೆಂಕಟೇಶ್ವರ ದೇವಸ್ಥಾನ. ವೃಷಭರಾಶಿಯವರು ಈ ದೇವಸ್ಥಾನಕ್ಕೆ ಹೋದರೆ ಆರ್ಥಿಕ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಎಂದು ನಂಬಲಾಗುತ್ತದೆ. ಉದ್ಯೋಗ, ಹಣ, ಕುಟುಂಬದಲ್ಲಿ ಶಾಂತಿ, ಸಾಲದ ತೊಂದರೆ ಇವುಗಳಲ್ಲಿ ಪರಿಹಾರ ಸಿಗುತ್ತದೆ. ವಿಶೇಷವಾಗಿ ಶುಕ್ರವಾರ ದೇವರ ದರ್ಶನ ಮಾಡಿದರೆ ಹೆಚ್ಚು ಶುಭಫಲ ಸಿಗುತ್ತದೆ. ಧರ್ಮಸ್ಥಳ ಮಂಜುನಾಥ ದೇವಸ್ಥಾನ. ಈ ದೇವಸ್ಥಾನ ವೃಷಭರಾಶಿಯವರಿಗೆ ತುಂಬಾ ಶಕ್ತಿಯುತ ಕ್ಷೇತ್ರ ಎಂದು ಹೇಳಲಾಗುತ್ತದೆ. ಜೀವನದಲ್ಲಿ ಕಷ್ಟ, ಮಾನಸಿಕ ಒತ್ತಡ, ವ್ಯಾಪಾರ ನಷ್ಟ ಇದ್ದರೆ ಇಲ್ಲಿ ಪ್ರಾರ್ಥನೆ ಮಾಡಿದರೆ ನೆಮ್ಮದಿ ಸಿಗುತ್ತದೆ. ಕುಟುಂಬ ಸಮಸ್ಯೆಗಳು ನಿಧಾನವಾಗಿ ಸರಿಯಾಗುತ್ತವೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ. ವೃಷಭರಾಶಿಯವರಿಗೆ ಸರ್ಪದೋಷ ಅಥವಾ ಕುಟುಂಬದಲ್ಲಿ ನಿರಂತರ ಅಡಚಣೆ ಇದ್ದರೆ ಇಲ್ಲಿ ಹೋಗಿ ಪೂಜೆ ಮಾಡಿದರೆ ಒಳ್ಳೆಯ ಫಲ ಸಿಗುತ್ತದೆ ಎಂದು ಹಲವರು ನಂಬುತ್ತಾರೆ. ಜೀವನದಲ್ಲಿ ನಿಂತು ಹೋಗಿರುವ ಕೆಲಸಗಳು ಮತ್ತೆ ಶುರುವಾಗುವ ಸಾಧ್ಯತೆ ಇರುತ್ತದೆ. ಶ್ರೀ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ. ವೃಷಭರಾಶಿಯವರಿಗೆ ಅಮ್ಮನ ಅನುಗ್ರಹ ಬಹಳ ಮುಖ್ಯ. ಕಟೀಲು ಅಮ್ಮನ ದರ್ಶನ ಮಾಡಿದರೆ ಮನಸ್ಸಿನ ಭಯ ಕಡಿಮೆಯಾಗುತ್ತದೆ. ಆರೋಗ್ಯ ಸಮಸ್ಯೆ ಮತ್ತು ಕುಟುಂಬದ ಕಲಹ ಕಡಿಮೆಯಾಗಲು ಸಹಾಯವಾಗುತ್ತದೆ. ವೃಷಭರಾಶಿಯವರ ಜೀವನದಲ್ಲಿ ಕಾಣುವ ಕೆಲವು ಗುಟ್ಟುಗಳು: ವೃಷಭರಾಶಿಯವರು ಹೊರಗೆ ತುಂಬಾ ಗಟ್ಟಿಯಾಗಿ ಕಾಣಿಸಿದರೂ ರಾತ್ರಿ ಸಮಯದಲ್ಲಿ ಜೀವನದ ಬಗ್ಗೆ ತುಂಬಾ ಯೋಚಿಸುತ್ತಾರೆ. ಇವರಿಗೆ ನಿಜವಾದ ಪ್ರೀತಿ ಸಿಕ್ಕರೆ ಜೀವನವೇ ಬದಲಾಗುತ್ತದೆ. ಆದರೆ ಮೋಸವಾದರೆ ಮತ್ತೆ ಯಾರನ್ನೂ ಸುಲಭವಾಗಿ ನಂಬುವುದಿಲ್ಲ. ಇವರ ಜೀವನದಲ್ಲಿ 27 ವರ್ಷದಿಂದ 36 ವರ್ಷದ ನಡುವೆ ದೊಡ್ಡ ಬದಲಾವಣೆಯಾಗುವ ಸಾಧ್ಯತೆ ಇರುತ್ತದೆ.
ಕೆಲವರಿಗೆ ಮನೆ, ವಾಹನ, ಜಮೀನು ಅಥವಾ ಉತ್ತಮ ಉದ್ಯೋಗ ಸಿಗಬಹುದು. ಕೆಲವರು ವ್ಯಾಪಾರದಲ್ಲಿ ದೊಡ್ಡ ಮಟ್ಟಕ್ಕೆ ಇರುತ್ತಾರೆ. ವೃಷಭ ರಾಶಿಯವರು ದೇವರ ಮೇಲೆ ನಂಬಿಕೆಯಿಟ್ಟರೆ ಅವರ ಜೀವನದಲ್ಲಿ ನಿಧಾನವಾಗಿ ಬೆಳಕು ಬರುತ್ತದೆ. ವಿಶೇಷವಾಗಿ ಶುಕ್ರವಾರ ದೀಪ ಹಚ್ಚುವುದು, ಗೋಮಾತೆಗೆ ಆಹಾರ ಕೊಡುವುದು, ಬಡವರಿಗೆ ಸಹಾಯ ಮಾಡುವುದು ಇವರಿಗೆ ತುಂಬಾ ಶುಭಫಲ ಕೊಡುತ್ತದೆ. ವೃಷಭ ರಾಶಿಯವರಿಗೆ ಪಾಲಿಸಬೇಕಾದ ಕೆಲವು ಸಲಹೆಗಳು. ಬೆಳಗ್ಗೆ ಬೇಗ ಎದ್ದು ದೇವರ ಧ್ಯಾನ ಮಾಡಿ. ಮನೆಯ ಹಿರಿಯರ ಆಶೀರ್ವಾದ ಪಡೆಯಿರಿ. ಅನಗತ್ಯ ಕೋಪ ತಪ್ಪಿಸಿ. ಹಣ ವ್ಯರ್ಥ ಖರ್ಚು ಮಾಡಬೇಡಿ. ಶುಕ್ರವಾರ ಬಿಳಿ ಬಣ್ಣದ ಬಟ್ಟೆ ಧರಿಸುವುದು ಶುಭ. ದೇವಾಲಯದಲ್ಲಿ ತುಪ್ಪದ ದೀಪ ಹಚ್ಚುವುದು ಒಳ್ಳೆಯದು. ಹಸುವಿಗೆ ಆಹಾರ ನೀಡುವುದು ಅದೃಷ್ಟ ಹೆಚ್ಚಿಸುತ್ತದೆ. ವೃಷಭ ರಾಶಿಯವರ ಅದೃಷ್ಟ. ಅದೃಷ್ಟ ಸಂಖ್ಯೆ 6. ಅದೃಷ್ಟ ಬಣ್ಣ ಬಿಳಿ, ಹಸಿರು. ಅದೃಷ್ಟ ದಿನ ಶುಕ್ರವಾರ. ಅದೃಷ್ಟ ದೇವತೆ ಮಹಾಲಕ್ಷ್ಮೀದೇವಿ. ಅದೃಷ್ಟ ದಿಕ್ಕು ದಕ್ಷಿಣ ದಿಕ್ಕು. ವೃಷಭ ರಾಶಿಯವರು ಜೀವನ ನಿಧಾನವಾಗಿ ಬೆಳೆಯುವ ಜೀವನ. ಆದರೆ ಒಮ್ಮೆ ಯಶಸ್ಸು ಬಂದರೆ ಅದನ್ನು ಯಾರೂ ಕಿತ್ತುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇವರಿಗೆ ದೇವರ ಕೃಪೆ, ಸಹನೆ ಮತ್ತು ಶ್ರಮ ಇದ್ದರೆ ಬಡತನ ದೂರಾಗಿ ನೆಮ್ಮದಿ ತುಂಬಿದ ಜೀವನ ಸಿಗುತ್ತದೆ. ಕುಟುಂಬದ ಗೌರವ, ಹಣದ ಸ್ಥಿರತೆ ಮತ್ತು ಸಮಾಜದಲ್ಲಿ ಒಳ್ಳೆಯ ಹೆಸರು ಪಡೆಯುವ ಭಾಗ್ಯ ಇವರಿಗಿದೆ. ಕೊನೆಗೆ ಒಂದು ಮಾತು. ವೃಷಭ ರಾಶಿಯವರು ಮನಸ್ಸು ಕುಗ್ಗಿಸಿಕೊಳ್ಳಬಾರದು. ನಿಮ್ಮ ಶ್ರಮ ವ್ಯರ್ಥವಾಗುವುದಿಲ್ಲ. ದೇವರ ಮೇಲೆ ನಂಬಿಕೆಯಿಟ್ಟು ಮುಂದೆ ನಡೆದರೆ ನಿಧಾನವಾಗಿ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಖಂಡಿತ ಬರುತ್ತದೆ. ಇದೇ ರೀತಿ ವಿಡಿಯೋ ಬರಬೇಕಾದರೆ ಜ್ಯೋತಿಷ್ಯ ದರ್ಶನನ್ನು ಚಾನಲ್ ಅನ್ನು ಫಾಲೋ ಮಾಡಿ.